ಶ್ರೀಮತಿ ಶಿಲ್ಪಾ ಎಂ. ಬೆಲ್ವಾಸ್ ಬ್ಯೂಟಿ ಇನ್ಸ್ಪಾದ ಹಿಂದಿನ ಕ್ರಿಯಾಶೀಲ ಶಕ್ತಿ ಇದೀಗ ದಾವಣಗೆರೆ ಅಷ್ಟೇ ಅಲ್ಲ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಚಿತ್ರದುರ್ಗ ಹಲವೆಡೆ ಮೇಕಪ್ ಸೇವೆಗಳನ್ನು ನೀಡೋದರ ಮೂಲಕ ತನ್ನ ವೃತ್ತಿಪರತೆ ಮತ್ತು ನಿಷ್ಪ್ರಹತೆಗೆ ಹೆಸರಾಗಿದ್ದಾರೆ ಶಿಲ್ಪಾ. ನೆಮ್ಮದಿಯ ಜೀವನ ಕಂಡುಕೊಂಡಿದ್ದ ಶಿಲ್ಪಾ ಅವರ ಬಾಳಲ್ಲಿ ಸಂಭವಿಸಿದ ಆಕಸ್ಮಿಕ ಅವರನ್ನ ಸಂಘರ್ಷಕ್ಕೆ ಒಡ್ಡಿತು. ಪತಿಯ ವ್ಯವಹಾರಿಕ ವೃತ್ತಿಯಲ್ಲಿ ಏರುಪೇರಾದ ಕಾರಣ ಜೀವನದ ಆರ್ಥಿಕ ಸಮತೋಲನ ತಪ್ಪಿತು. ಇದೇ ಕಾರಣಕ್ಕೆ ಕುಟುಂಬ ನಿರ್ವಹಣೆಗೆ ಶಿಕ್ಷಕಿಯಾದರು ಶಿಲ್ಪಾ. ಶಿಸ್ತು ಮತ್ತು ಬದ್ಧತೆ ಅವರನ್ನ ಜನಪ್ರಿಯ ಶಿಕ್ಷಕಿಯನ್ನಾಗಿಸಿತು. ಇದಷ್ಟೇ ಬದುಕಿಗೆ ಸಾಲದು ಅಂತ ಅನಿಸಿದಾಗ ಅರೆಕಾಲಿಕ ಬ್ಯೂಟಿಷಿಯನ್ ಆದರು. ಮನೆ ಮನೆಗೆ ತೆರಳಿ ಸೇವೆ ನೀಡಿ ಸಂಪರ್ಕ ಸಾಧಿಸಿ ಜನಪ್ರಿಯರಾದರು. ನಂತರ ಪೂರ್ಣ ಪ್ರಮಾಣದ ಬ್ಯೂಟಿಷಿಯನ್ ಆಗಿ ತಮ್ಮದೇ ಸಣ್ಣ ಬಿಲ್ವಾ ಬ್ಯೂಟಿ ಪಾರ್ಲರ್ ಅನ್ನ ಸ್ಥಾಪಿಸಿದ್ರು. ಕಷ್ಟಗಳನ್ನ ಗೆಲ್ಲಬೇಕು, ಬದುಕು ಸುಧಾರಿಸಬೇಕೆಂಬ ಹಂಬಲ ಅವರನ್ನ ಮುನ್ನುಗ್ಗುವಂತೆ ಮಾಡಿದೆ. ತಮ್ಮ ಶಕ್ತಿ, ಉತ್ಸಾಹ, ಬದ್ಧತೆಗೆ ಪೂರಕವಾಗಿ ಬಿಲ್ವಾ ಬ್ಯೂಟಿ ಇನ್ಸ್ಪಾ ಅವರ ಬದುಕಿಗೆ ಹೊಸ ಭಾಷ್ಯ ಬರೆಯಿತು. ಕಷ್ಟಗಳಿಗೆ ಹೆದರದ ಶಿಲ್ಪಾ ಕೋವಿಡ್ ಕಾಲಘಟ್ಟದ ಸವಾಲುಗಳನ್ನ ಕುಟುಂಬದ ಬೆಂಬಲದೊಂದಿಗೆ ಎದುರಿಸಿ ಗೆದ್ದರು. ಇವರ ಸಹೋದರ ಸಹೋದರಿಯರ ಸಹಕಾರ, ಪ್ರೀತಿಯೂ ಆಸರೆಯಾಯಿತು. ಇದೀಗ ದೊಡ್ಡ ಮಟ್ಟದಲ್ಲೂ ಯುನಿಸೆಕ್ಸ್ ಸಲೂನ್ ಮಾಡುವುದಕ್ಕೆ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಬ್ರೈಡಲ್ ಮೇಕಪ್ನಲ್ಲಿ ಅವರದ್ದು ಜನಪ್ರಿಯ ಹೆಸರು. ತಮ್ಮ ಗ್ರಾಹಕರ ಸೇವೆಯೇ ಯಶಸ್ಸಿನ ಮೂಲ ಮಂತ್ರ ಅಂತ ನಂಬಿದ್ದಾರೆ ಶಿಲ್ಪಾ. ಎಂಥ ಶಿಲ್ಪಾ ಸ್ವಾಭಿಮಾನಿ, ಸ್ವತಂತ್ರ ಬದುಕಿನ ಸಾಧಕಿಯೇ ಸರಿ. ಇವರಿಗೆ ಮೇಕಪ್ ಮತ್ತು ವಸ್ತ್ರ ವಿನ್ಯಾಸ ಕ್ಷೇತ್ರದಲ್ಲಿ ಕೊಡಮಾಡುವ ಶ್ರೇಷ್ಠತೆಯ ಸಾಧಕಿ 2025 ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. 18-19ನೇ ಶತಮಾನದಿಂದಲೂ ಹೆಣ್ಣು ಸಮಾನತೆಗಾಗಿ ಯೋಚನೆ ಮಾಡ್ತಾ ಅದರ ಕಡೆ ಒಲವನ್ನು ಹರಿಸ್ತಾ ಹೋರಾಡ್ತಾ ಬಂದಿದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ನಾವು ನೋಡೋದಾದರೆ ಬೇರೆ ಯಾವುದೋ ಗ್ರಹದ ಮೇಲೆ ಹೋಗಿ ನಮಗೆ ವಾಸ ಮಾಡೋಕ್ಕೆ ಯೋಗ್ಯ ಇದೆಯಾ ಅಂತಲೂ ನೋಡೋ ಈ ಒಂದು ಕಾಲದಲ್ಲೂ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ತಾ ಬರ್ತಿದ್ದಾರೆ. ಇಲ್ಲಿ ನಮ್ಮ ಜೊತೆ ಈಗಿರೋ ಸಾಧಕಿ ಮೇಕಪ್ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿರೋವಂಥವ್ರು. ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ JD ಮೀಡಿಯಾದಿಂದ ನನ್ನ ಸಾಧಕಿಯಾಗಿ ಸೆಲೆಕ್ಟ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅಂಥದ್ದು ನಮ್ಮ ದಾವಣಗೆರೆಯಿಂದ ನನಗೆ ಇಲ್ಲಿ ದಾವಣಗೆರೆ ಬೆಂಗಳೂರಲ್ಲಿ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಡ್ತಿರೋದಕ್ಕೆ ತುಂಬ ಖುಷಿ ಆಯಿತು. ಅದೆಲ್ಲ ಹಿರಿಯರ ಆಶೀರ್ವಾದ, ದೇವ್ರ ಸಹಕಾರ ಇಲ್ಲದಲೇ ಆಗಲ್ಲ. ಅದರಲ್ಲೂ ನನ್ನ ತಂಗಿದು ಒಂದು ಅವಳ ಫ್ರೆಂಡ್ ಗ್ರೂಪಿಂದ ನನಗೆ ಇದು ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಹೆಣ್ಮಕ್ಳು ಮುಂದೆ ಬರೋದು ಎಲ್ಲರೂ ಬರಲೇಬೇಕು. ಎಷ್ಟೇ ಕಷ್ಟ ಇದ್ರೂ ಏನೂ ಹೆದರ್ದೇನೆ, ಯಾವುದಕ್ಕೂ ಕುಗ್ದೇನೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾಯಿದ್ರೆ ಜಯ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಇದು ಮಾತ್ರ 100% ಅನ್ನೋದಕ್ಕೆ ನಾನೇ ಸಾಕ್ಷಿ. ಸೊ ನೀವೀಗ ಹೇಳಿದ್ರಿ ಹೆಣ್ಣು ಮುಂದೆ ಬರಬೇಕು ಎಲ್ಲ ಕ್ಷೇತ್ರದಲ್ಲೂ ಅಂತ. ನಾನಾಗಲೇ ಹೇಳ್ತಿದ್ದೆ 18ನೇ-19ನೇ ಶತಮಾನದಿಂದಲೂ ಕೂಡ ಸಮಾನತೆಗಾಗಿ ನಾವು ಹೋರಾಡ್ತೀವಿ. ಯಾವುದಾದ್ರೂ ಒಂದು ವಿಷಯ ನಿಮಗೆ ಈ ಸಮಾನತೆ ಅನ್ನೋ ಪದ ಬಂದಾಗ ನೆನಪಾಗುವಂಥದ್ದಾದರೆ ಯಾವುದು? ನಮ್ಮ ತಾಯಿ ಕಷ್ಟಪಟ್ಟಿದ್ದು ತುಂಬ ನೆನಪಾಗುತ್ತೆ. ಆಮೇಲೆ ನಮ್ಮ ತಂದೆನ ತುಂಬ ಬೇಗ ಕಳ್ಕೊಂಬಿಟ್ವಿ. ಅದು ಕಷ್ಟ ನಾವು ನೋಡಿದ್ರಿಂದ ನಾವು ಎಲ್ಲದರಲ್ಲೂ ಏನೇ ಕಷ್ಟ ಬಂದರೂ ಇದೆಲ್ಲ ಏನೂ ಇಲ್ಲ ಅಂತ ಅಷ್ಟು ಖುಷಿಯಾಗಿ ಮೇಲೆ ಬಂದ್ವಿ ನಾವು. ಈಗೂ ನಾನು ಎದುರಲ್ಲ, ದೇವ್ರನ್ನ ತುಂಬ ನೆನೆಸ್ತೀನಿ ಅಷ್ಟೇ. ನನ್ನ ಮಕ್ಕಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಆಮೇಲೆ ನಮ್ಮ ತಮ್ಮ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ ತುಂಬ ಸಪೋರ್ಟಿವಿಂದ ನಾನು ಮೇಲೆ ಬಂದಿದ್ದೀನಿ. ಅದು ಎಲ್ಲರೂ ನೆನೆಸ್ತೀನಿ ನಾನು. ಯಾವುದೇ ಒಂದು ದಿನ ಮಲಗುವಾಗ ಎಲ್ಲರೂ ನೆನೆಸ್ಕೊಂಡೇ ನಾನು ಮಲಗೋದು. ಇದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ದೇವರಿಗೆ. ದೇವ್ರ ಆಶೀರ್ವಾದದಲ್ಲಿ ಏನಿಲ್ಲ ಅಂತ ನಾನು ನಂಬೋದು. ನಮ್ಮದು ಅದ್ರಲ್ಲಿ ಪ್ರಯತ್ನ ಇರಬೇಕು. ನಾನು ಸಾಧಿಸಿದ್ದೀನಿ ಅನ್ನೋದಕ್ಕೆ ಇವತ್ತಿಗೆ ಕೊಡ್ತಾ ಇರೋ ಇದೇ ಸಾಕ್ಷಿ ಅಂತ ಅನ್ಕೋತೀನಿ ಅಷ್ಟೇ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದೆ ಬರಬೇಕು ನಿಜ. ಆದರೆ ನಾವು ಮಾಡುವಂತಹ ಸಾಧನೆ, ನಮ್ಮ ವೃತ್ತಿ ಜೀವನ, ಇದೆಲ್ಲದಕ್ಕೂ ಸಾಥ್ ಕೊಡೋದು ಅಂತಂದರೆ ಅದು ನಮ್ಮ ಕುಟುಂಬನೇ. ನೀವು ಹೇಳಿದ ಹಾಗೆ ನಿಮ್ಮ ತಾಯಿಯವರು ಯಾವುದೇ ಸಪೋರ್ಟ್ ಇಲ್ಲದೆ ಇದ್ದರೂ ಹೇಗೆ ಎಲ್ಲವನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅದು ಖಂಡಿತ ಈ ಒಂದು ವಿಡಿಯೋನ ನೋಡ್ತಾ ಇರೋಂಥ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು. ಸರ್, ಎಷ್ಟು ಖುಷಿ ಇದೆ ಮ್ಯಾಮ್ ಅವಾರ್ಡ್ ತೊಗೊಳ್ತಿರೋದು? ಹೇಳಕ್ಕೆ ಬರಲ್ಲ, ಐ ಕಾಂಟ್ ಎಕ್ಸ್ಪ್ಲೈನ್.
ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ ಕೂಡ ಆ್ಯಂಡ್ ಎಂಜಾಯ್ ದ ಈವ್ನಿಂಗ್ ಮ್ಯಾಮ್. ಥ್ಯಾಂಕ್ ಯು.